ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಅದಕ್ಕೇನ ನಾನು ತುಂಬ ಪ್ರೀತಿ ಮಾಡ್ತೀನಿ. ಇವತ್ತು ಅಣ್ಣ ಮನೆಯಲ್ಲಿ ಇಲ್ಲದೇ ಇದ್ದಾಗ ಅದಕ್ಕೆನ ಹೋಗಿ ಗಟ್ಟಿಯಾಗಿ ತಪ್ಕೊಂಡೆ. ಅವರು ಕೂಡ ನನ್ನನ್ನು ತಪ್ಕೊಂಡು ಇಬ್ಬರೂ ಕೂಡ ಯಾರೂ ಮಾಡದ ಕೆಲಸನ ಮಾಡಿಬಿಟ್ವಿ. ನಾನು ಅವ್ರ ಬಟ್ಟೆನ ತೆಗೆಯೋದಕ್ಕೆ ಪ್ರಾರಂಭ ಮಾಡಿದೆ. ಅವರು ಕೂಡ ತೆಗೆದ್ರು. ಇಬ್ಬರು ಸ್ವರ್ಗನೇ ನೋಡಿದ್ವಿ. ಆದರೆ ಅಷ್ಟರಲ್ಲಿ ಅಣ್ಣ ಬಂದ್ಬಿಟ್ಟ. ನಮ್ಮಿಬ್ಬರು ಅವಸ್ಥೆನ ನೋಡಿ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ನಂತರ ಜೋರಾಗಿ ನಗೋದಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಅವನು ಯಾಕೆ ನಗ್ತಿದ್ದಾನೆ ಅಂತ ನಮ್ಗೆ ಅರ್ಥನೇ ಆಗಲಿಲ್ಲ. ಅವನು ಹೇಳಿದ ಮಾತನ್ನು ಕೇಳಿ ನನಗೆ ನಿಜವಾಗ್ಲೂ ಬೇಜಾರಾಯಿತು. ಅವನು ಹೇಳ್ತಾನೆ, ಏನಂತ ಹೇಳ್ತಾನೆ ಗೊತ್ತಾಗಬೇಕು ಅಂತಂದರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆವಾಗೇ ನನ್ನ ಅಣ್ಣ ಏನಂತ ಹೇಳ್ದ, ಯಾಕೆ ನಗ್ದ ಅಂತ ನಿಮಗೆ ಅರ್ಥ ಆಗುತ್ತೆ. ನನ್ನ ಹೆಸರು ಕುಮಾರ್. ಅಪ್ಪ ಅಮ್ಮನ ಮುದ್ದಿನ ಮಗ. ಚಿಕ್ಕಂದಿಂದ ತುಂಬ ಚೆನ್ನಾಗಿ ಸಾಕಿದ್ರು. ನನಗೊಬ್ಬ ಅಣ್ಣ ಇದ್ದ. ಅವನು ಯಾವಾಗಲೂ ಅಜ್ಜಿ ಮನೆಯಲ್ಲಿನೇ ಇರ್ತಿದ್ದ. ಅಪ್ಪ ಅಮ್ಮನ ಅಣ್ಣ ಎಲ್ಲಿ ಅಂತ ಕೇಳಿದ್ರೆ ಅವನು ಇಲ್ಲೇ ಇದ್ದರೆ ಚೆನ್ನಾಗಿ ಓದೋದಿಲ್ಲ, ಅದಕ್ಕೆ ದೂರಲ್ಲಿ ಅಜ್ಜಿ ಮನೆಯಲ್ಲಿ ಇಟ್ಟಿದ್ದೀವಿ. ನೀನು ಅವನ ಬಗ್ಗೆ ಯೋಚನೆ ಮಾಡಬೇಡ. ಅವನು 4 ಕಾಸಿಗೂ ಉಪಯೋಗ ಬರದೇ ಇರೋನು. ಚಿಕ್ಕ ವಯಸ್ಸಲ್ಲಿ ನಿನ್ನಮ್ಮಂಗೆ ಎದುರುತ್ರ ಕೊಡ್ತಿದ್ದ. ಅಮ್ಮನ ಜೊತೆ ಸರಿಯಾಗಿ ವ್ಯವಹಾರನೇ ಮಾಡ್ತಿರ್ಲಿಲ್ಲ. ಆಗ ನನ್ನಮ್ಮ ಬಂದು ಗಲಾಟೆ ಮಾಡ್ತಿದ್ರು. ಅವರಿಂದ ದೂರ ಇದ್ದರೆ ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ ಅಂತ ಅನ್ನಿಸ್ತು. ಇದಿಲ್ಲದೆ ಅವನನ್ನು ಅಜ್ಜಿ ಅಂದರೆ ನನ್ನಮ್ಮನ ಮನೆಗೆ ಬಿಟ್ಟು ಬರಬೇಕಾಯಿತು. ನನ್ನಮ್ಮ ಮತ್ತು ಅವನು ಒಂದೇ ರೀತಿ ಇರೋ ಜನರು, ಇಬ್ರಿಗೂ ಸರಿ ಹೋಗುತ್ತೆ ಅಂತ ಬಿಟ್ಟು ಬಂದರು. ತುಂಬ ದಿನ ನಾವು ಕಷ್ಟಪಟ್ವಿ. ಆದರೆ ಅವನು ಅಲ್ಲಿ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾನೆ ಅನ್ನೋ ವಿಷಯನ ಅರಿತು ತುಂಬಾ ಖುಷಿಪಟ್ವಿ. ನಂತರ ನೀನು ಹುಟ್ಟಿದ್ದು 6 ವರ್ಷಕ್ಕೆ ನೀನು ಹುಟ್ಟಿದೆ. ಅವನೊಬ್ಬ ಕೆಲಸಕ್ಕೆ ಬಾರದೇ ಇರೋನು. ಪ್ರತಿ ಸಲ ಬಂದಾಗಲೂ ಕೂಡ ಅಜ್ಜಿ ಕೊಡೋ ಎಣ್ಣೆ ತಗೊಂಡು ಬಾ ಅಂತ ಹೇಳ್ತಾನೆ. ಆದರೆ ಅವನು ಆ ಪ್ರಯತ್ನ ಮಾಡೋದಿಲ್ಲ. ಬದಲಿಗೆ ಬರೀ ಕೈಯಲ್ಲಿ ಬರ್ತಾನೆ. ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅಮ್ಮಂಗೆ ಏನಾದರೂ ತಿಂಡಿ ತಗೊಂಡು ಹೋಗು, ಅಮ್ಮ ಬೇಸರ ಮಾಡ್ಕೊಳ್ತಾಳೆ ಅಂತ ನಾನು ಹೇಳಿದ್ರೆ ಅದಕ್ಕೂ ಕೂಡ ಅವನು ಇಷ್ಟಪಡೋದಿಲ್ಲ. ಒಮ್ಮೊಮ್ಮೆ ಅವನ ಮೇಲೆ ಕೋಪ ಬರುತ್ತೆ. ಆದರೆ ಎಷ್ಟು ಕೋಪ ಬಂದರೂ ಅವನು ನಮ್ಮ ಕೋಪಕ್ಕೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಎಂಥ ಮಗ ಹುಟ್ಟ ಅಂತ ಒಮ್ಮೊಮ್ಮೆ ಅನಿಸುತ್ತೆ. ಅವನು ನಮ್ಮ ತಾಳ್ಮೆನ ತುಂಬ ಪರೀಕ್ಷೆ ಮಾಡ್ತಿದ್ದಾನೆ. ಇಷ್ಟೊಂದು ಅಂದರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಪರೀಕ್ಷೆ ಮಾಡ್ತಾನೆ. ಅಜ್ಜಿ ಬಳಿ ನಾನು ಹೇಳಿದ್ರು ಅಜ್ಜಿ ಒಪ್ಪೋದಿಲ್ಲ. ನೀವು ಅವನನ್ನು ಚೆನ್ನಾಗಿ ನೋಡಿಕೊಂಡಿಲ್ಲ, ಅದಕ್ಕಾಗಿ ಅವನು ಆ ರೀತಿ ಮಾಡ್ತಿದ್ದಾನೆ. ಅವನಿಗೆ ನಿಮ್ಮ ಮೇಲೆ ಕೋಪ ಅಂತೆ. ಈಗ ಚಿಕ್ಕವನಾಗಿದ್ದಾನೆ, ದೊಡ್ಡವನಾದ ಮೇಲೆ ನಿಮಗೆಲ್ಲ ಇನ್ನೂ ಕಷ್ಟ ಕೊಡ್ತಾನೆ ಅಂತ ಅಷ್ಟೇ ಅಪ್ಪ ಮತ್ತು ಅಮ್ಮನ ಬಳಿ ಹೇಳಿದಾಗ ಅಪ್ಪ ಅಮ್ಮ ಬೇಗ ನಾನು ಯಾಕೆ ಬುದ್ಧಿ ಹೇಳಬೇಕು, ಅವನು ಸರಿಯಾಗೇ ಇದ್ದಾನೆ. ಈ ವಯಸ್ಸಲ್ಲಿ ಕಂದಮ್ಮನನ್ನು ತುಂಬ ದೂರ ಕಳಿಸಿ 2ನೇ ಮಗನ ಜೊತೆ ಎಂಜಾಯ್ ಮಾಡ್ತಿದ್ರ. ಜೀವನ ಇವನು ಸರಿಯಾಗೇ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ಲು. ನೆರೆಹೊರೆ ಜನರು ಕೂಡ ಅಪ್ಪ ಅಮ್ಮನನ್ನು ಬೈತಿದ್ರು. ಮಗು ಇದ್ದರೆ ಇವ್ರಿಗೆ ಕಷ್ಟ ಆಗುತ್ತೆ, ಇವ್ರು ಫ್ರೀ ಆಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕಾಗಿ ಮಗುನ ಅಮ್ಮನ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ನಾವು ಆ ಏರಿಯಾನ ಬಿಟ್ಟು ಅಪ್ಪ ಅಮ್ಮನ ಜೊತೆ ಬೇರೆ ಏರಿಯಾದಲ್ಲಿ ಮನೆ ಮಾಡಿದ್ವಿ. ಅಲ್ಲಿ ನಂಗೆ ಜೊತೆಯಾಗಿದ್ದು ಕಾಂತಿ, ಆಂಟಿಯ ಮಗಳು ಸ್ಮಿತಾ ಮತ್ತು ನಾನು ತುಂಬ ಒಳ್ಳೆ ಗೆಳತಿಯರು. ಇಬ್ಬರು ಒಂದೇ ಸ್ಕೂಲಲ್ಲಿ ಓದ್ತಿದ್ವಿ, ಚೆನ್ನಾಗಿ ಓದ್ತಿದ್ವಿ. ಯಾವುದೇ ಸ್ಕೂಲಲ್ಲೂ ಕೂಡ ಅಷ್ಟೆ, ನನಗೆ ಏನು ಸಹಾಯ ಬೇಕಾದರೂ ಅವಳು ಮಾಡ್ತಿದ್ಲು. ಅವಳು ಸ್ಟ್ರಾಂಗ್ ಆ್ಯಂಡ್ ಬೋಲ್ಡ್. ನಾನು ಸ್ವಲ್ಪ ಭಯದಿಂದ ಇರ್ತಿದ್ದೆ. ನನ್ನ ಮನೆ ವಾತಾವರಣ ಅದೇ ರೀತಿ ಇರ್ತಿತ್ತು. ಎಲ್ಲಿ ಏನಾದರೂ ತೊಂದರೆ ಆಗಿಬಿಡತ್ತೆ, ಎಲ್ಲಿ ಯಾರಾದರೂ ಮೋಸ ಮಾಡಿಬಿಡ್ತಾರೆ ಅನ್ನೋ ಭಯ. ನಂಗೆ ಅಣ್ಣನ ಮಾತುಗಳು ಪದೇ ಕಿವಿನಲ್ಲಿ ಕೇಳಿಸ್ತಿದೆ. ಆದರೆ ಸ್ಮಿತಾಳ ತಂದೆ ತಾಯಿ ತುಂಬ ಚೆನ್ನಾಗಿ ಅವಳನ್ನು ನೋಡ್ಕೊಳ್ತಿದ್ರು. ಇದರಿಂದ ಅವಳಿಗೆ ಯಾವುದೇ ಮಾನಸಿಕ ಡ್ರಾಮಾ ಆಗಿರಲಿಲ್ಲ. ಅವಳೊಂದು
ಹ್ಯಾಪಿಯಾದ ಸೋಲಾಗಿದ್ಲು. ಯಾವಾಗಲೂ ನಗ್ನಗ್ತಾನೆ ಇರ್ತಿದ್ಲು. ಎಲ್ಲಿಂದ ಕಲಿತೆ ನೀನು ಇಷ್ಟೊಂದು ನಗೋದನ್ನ ಅಂದರೆ ಇನ್ನೂ ಜೋರಾಗಿ ನಗ್ತಿದ್ಲು. ಹಾಗೆ ನೋಡಿದ್ರೆ ನಾನೇ ಒಂದು ರೀತಿ ಮುಖನ ಗಂಟು ಹಾಕ್ಕೊಂಡಿರ್ತಿದ್ದೆ. ಅವಳ ಜೊತೆ ಸೇರಿ ನಾನು ಕೂಡ ಇತ್ತೀಚೆಗೆ ಅವಳ ಥರನೇ ಇರೋದನ್ನು ಕಲಿತಾ ಇದ್ದೀನಿ. ಚೆನ್ನಾಗಿ ಓದ್ತಾ ಇದ್ದೀನಿ. ಅಪ್ಪ ಅಮ್ಮನ ಜೊತೆ ಖುಷಿಯಾಗಿದ್ದೀನಿ. ಅವಳು ಪ್ರತಿದಿನ ಕಾಲೇಜಲ್ಲಿ ತುಂಬ ಖುಷಿಯಾಗಿರ್ತಾಳೆ. ಆರಂಭ ಆಗಿದ್ದು ಸ್ಕೂಲಲ್ಲಿ ಈಗ ನಾವಿಬ್ಬರು ಕಾಲೇಜಿನ ವಿದ್ಯಾರ್ಥಿಗಳು. ಪರಸ್ಪರ ಇಬ್ಬರು ಒಬ್ರನ್ನೊಬ್ಬರು ಪ್ರೀತಿ ಮಾಡ್ತಿದ್ದೀವಿ. ಅದು ಇಬ್ರಿಗೂ ಗೊತ್ತು. ಆದರೆ ಇಬ್ಬರು ಕೂಡ ಪ್ರಪೋಸ್ ಮಾಡ್ಕೊಂಡಿಲ್ಲ. ನಾನು ಅವಳನ್ನು ಪ್ರೀತಿ ಮಾಡ್ತಾಯಿದ್ದೀನಿ ಅಂತ ಅವಳಿಗೂ ಗೊತ್ತು. ಅವಳನ್ನು ಪ್ರೀತಿ ಮಾಡ್ತಾಯಿದ್ದಾಳೆ ಅಂತ ನನಗೂ ಗೊತ್ತು. ನಾವಿಬ್ಬರು ಪ್ರತಿದಿನ ಕಾಫಿ ಡೇಟಿಗೆ ಹೋಗ್ತೀವಿ. ಯಾವುದಾದ್ರೂ ಚಂದದ ಪಿಕ್ಚರ್ಗೂ ಹೋಗ್ತೀವಿ. ಪ್ರೀತಿ ಮಾಡೋ ಹುಡುಗಿ ಹೇಗಿರ್ತಾರೆ ಅದೇ ರೀತಿ ಇರ್ತೀವಿ. ಆದರೆ ಇಲ್ಲಿವರೆಗೂ ಪ್ರಪೋಸ್ ಮಾಡಿಲ್ಲ. ಆದರೆ ಇಬ್ರಿಗೂ ಗೊತ್ತು ಪ್ರೀತಿ ಮಾಡ್ತಾಯಿದ್ದೀವಿ ಅಂತ. ಇವತ್ತು ಕಾಲೇಜಲ್ಲಿ ಒಂದು ಹುಡುಗ ಸ್ಮಿತಾಳನ್ನು ಚುಡಾಯಿಸ್ದ. ಯಾವಾಗಲೂ ಈ ಅಳ್ಮುಂಜಿ ಜೊತೆ ಇರ್ತೀಯ, ನನ್ನ ಜೊತೆ ಬಾ, ನಿನಗೆ ಸ್ವರ್ಗ ತೋರಿಸ್ತೀನಿ ಅಂತ. ಅಲ್ಲೇ ಇದ್ದ. ನಾನಿದನ್ನು ಆಗೋದಕ್ಕೆ ಬಿಡಲಿಲ್ಲ. ಬದಲಿಗೆ ಅವನಿಗೆ ಚೆನ್ನಾಗಿ ಹೊಡೆದೆ. ಇದೇ ಮೊದಲ ಬಾರಿ ನನಗೆ ಇಷ್ಟೊಂದು ಶಕ್ತಿ ಇದ್ದಿದ್ದು ತಿಳಿದಿದ್ದು ತುಂಬ ಸ್ಟ್ರಾಂಗ್ ಅಂತ ಅನಿಸೋದಕ್ಕೆ ಅಂದಿನಿಂದ ಶುರುವಾಯಿತು. ಅವಳಿಗೆ ನೋವಾಗೋದು ಅಥವಾ ಅವಳನ್ನು ಯಾರಾದರೂ ಟೀಕೆ ಮಾಡೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ. ಅವಳು ನನ್ನವಳು ಅಂತ ಅವತ್ತೇ ಡಿಸೈಡ್ ಮಾಡಿದೆ. ಅವಳನ್ನು ಪಡೆಯೋದಕ್ಕೆ ನಾನು ಅವಳ ಎತ್ತರಕ್ಕೆ ಬೆಳಿಬೇಕು. ಯಾಕಂದರೆ ಅವಳು ಕಾಲೇಜಲ್ಲಿ ಟಾಪರ್. ಅವಳ ಸಹಾಯದಿಂದ ನಾನು ಒಳ್ಳೆ ಸ್ಟೂಡೆಂಟ್ ಆಗಿದ್ದೆ. ಆದರೆ ಅವತ್ತನ್ನಿಸ್ತು ಅವಳನ್ನು ನಾನು ನನ್ನವಳಾಗಿ ಮಾಡಿಕೊಂಡು ಅವಳ ರಕ್ಷಣೆ ಮಾಡಬೇಕು. ಈ ಪ್ರಪಂಚದ ತುಂಬ ಕೆಟ್ಟದು. ಅವಳಿಗೆ ನನ್ನನ್ನು ಬಿಟ್ಟರೆ ಇನ್ನೂ ಒಳ್ಳೆಯ ಹುಡುಗ ಇನ್ನೆಲ್ಲೂ ಸಿಗೋದಿಲ್ಲ. ನಾನು ಅವಳನ್ನು ಪ್ರೀತಿ ಮಾಡ್ತೀನಿ. ನನ್ನನ್ನು ಬಿಟ್ಟು ಅವಳನ್ನು ಇನ್ಯಾರೋ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಅನ್ನಿಸ್ತು. ಅದಕ್ಕಾಗಿ ನಾನು ತುಂಬ ಚೆನ್ನಾಗಿ ಓದೋದಕ್ಕೆ ಪ್ರಾರಂಭಿಸಿದೆ. ಹಗಲು ರಾತ್ರಿ ಕಷ್ಟಪಟ್ಟು ಟ್ಯೂಷನ್ಗೂ ಕೂಡ ಸೇರಿಕೊಂಡೆ. ಅರ್ಥ ಆಗದೆ ಇರೋದನ್ನು ಅವಳ ಜೊತೆ ಕೇಳ್ತಿದ್ದೆ. ಅವಳು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ಲು. ಅವಳು ನನ್ನವಳು. ಅವಳನ್ನು ಬಿಟ್ಟು ನನಗೆ ಇನ್ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಅಂತ ಅನ್ಸೋದಕ್ಕೆ ಶುರುವಾಯಿತು. ಅವಳಿಗಾಗಿ ಬದುಕೋದಕ್ಕೆ ಪ್ರಾರಂಭಿಸಿದೆ. ಮನೆಯಲ್ಲಿ ನನ್ನೀ ಬದಲಾವಣೆಯನ್ನು ನೋಡಿ ಪ್ರತಿಯೊಬ್ಬರು ಖುಷಿಪಟ್ಟರು. ಅವ್ರಿಗಿಷ್ಟನೂ ಆಯಿತು. ನಮ್ಮ ಮಗ ಉದ್ಧಾರ ಆಗ್ತಿದ್ದಾನೆ ಅಂತ. ಯಾಕಂದರೆ ಅಣ್ಣ ತಕ್ಕ ಮಟ್ಟಿಗೆ ಓದ್ತಾಯಿದ್ರು, ಒಳ್ಳೆ ಕೆಲಸಕ್ಕೆ ಸೇರಿದ್ದಾನೆ. ಆದರೆ ಅವನು ತನಗೆ ಬರೋ ಎಲ್ಲ ಸಂಬಳನೂ ಅಜ್ಜಿ ಕೊಡ್ತಾನೆ. ಅಜ್ಜಿ ನನ್ನನ್ನು ಸಾಕಿದ್ದು. ನೀವೆಲ್ಲ ನಿಮಗೂ ಮತ್ತು ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ತುಂಬ ಕಠೋರವಾಗಿ ಹೇಳಿಬಿಟ್ಟಿದ್ದಾನೆ. ಆದ್ದರಿಂದ ಅವನ ಮೇಲೆ ಆಸನ ಬಿಟ್ಬಿಟ್ಟಿದ್ದೀವಿ. ಈಗಿರೋದು ನಾನು ಮಾತ್ರ. ಈಗ ಎಲ್ಲ ಬದಲಾವಣೆಗಳಿಂದ ನಾನೀ ಒಂದು ದೊಡ್ಡ ಮಟ್ಟದ ಅಧಿಕಾರಿಯಾಗಿದ್ದೀನಿ ಅಂತ. ಇದೇನಾ ನನ್ನ ಪ್ರೀತಿ ಹುಡುಗಿ ಸ್ಮಿತಾ ಅವಳ ಕೃಪೆಯಿಂದ. ಅವಳಿಲ್ಲ ಅಂದಿದ್ರೆ ನಾನಿವತ್ತು ಈ ಮಟ್ಟಕ್ಕೆ ಬೆಳೀತಾನೆ ಇರಲಿಲ್ಲ. ಪ್ರತಿದಿನ ಅವಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವಳು ಕೂಡ ನನ್ನ ಬೆಳವಣಿಗೆಯಿಂದ ಖುಷಿಯಾಗಿದ್ದಾಳೆ. ಅವಳು ಕೂಡ ಒಂದು ಒಳ್ಳೆ ಕೆಲಸಕ್ಕೆ ಸೇರಿದ್ದಾಳೆ. ನಾನು ಏನೇ ಅಚೀವ್ ಮಾಡಿದ್ರೂ ಅವಳು ಸಾಧನೆ ಮುಂದೆ ನಂದು 0 ಅಂತ ಅನಿಸುತ್ತೆ. ನಮ್ಮನೆಯಲ್ಲಿ ಅಪ್ಪ ಅಮ್ಮನ್ನ ಕೂರಿಸಿ ಪೂಜೆ ಮಾಡ್ತಿದ್ರು. ಅದಕ್ಕಾಗಿ ನೆಂಟರನ್ನು, ನೆರೆಹೊರೆಯವರನ್ನು ಕರೆದಿದ್ರು. ತುಂಬ ಚೆನ್ನಾಗಿ ಪೂಜೆ ನಡೀತು. ಅದರಲ್ಲಿ ಇವಳನ್ನು ಮತ್ತು ಇವಳಮ್ಮನನ್ನು ಕೂಡ ಕರೆದಿದ್ರು. ಸ್ಮಿತಾ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ಲು. ಅವಳು ಲಂಗ ದಾವಣಿ ಹಾಕ್ಕೊಂಡಿದ್ಲು. ಇದೇ ಮೊದಲ ಬಾರಿ ಅವಳನ್ನು ಇಷ್ಟು ಚಂದವಾಗಿ ನೋಡ್ತಾ ಇರೋದು. ಗಾಂಧಿ ಆಂಟಿ ಕೂಡ ತುಂಬ ಖುಷಿಯಾಗಿದ್ದರು. ದಿನದಿಂದ ದಿನಕ್ಕೆ ಅವಳ ಮುಖದಲ್ಲಿ ಕಾಂತಿ ಜಾಸ್ತಿ ಆಗ್ತಿದೆ. ಅವಳಿಗೆ ನನ್ನ ಮೇಲೆ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಅದು ನಾನು ಗಮನಿಸ್ತಾ ಇದ್ದೀನಿ. ಆದಷ್ಟು ಬೇಗ ಮನೆಯಲ್ಲಿ ಹೇಳಿ ಅವಳನ್ನು ಮದುವೆ ಆಗಬೇಕು ಅನ್ನೋ ಆಸೆ ನನ್ನಲ್ಲಿ ಹೆಚ್ಚಾಗ್ತಿದೆ.
ಆದರೆ ಅಣ್ಣ ಇದ್ದಾನೆ, ಅಣ್ಣಂಗೆಲ್ಲಾದರೂ ಸೆಟ್ ಆಗಲಿ, ಕೊನೆ ಪಕ್ಷ ಅವಳಿಗಾದರೂ ಅವಳ ಮನೆಯವ್ರಿಗಾದರೂ ನಾನು ಅವಳನ್ನು ಪ್ರೀತಿ ಮಾಡ್ತಾ ಇರೋ ವಿಷಯನ ಹೇಳಬೇಕು. ದಿನಗಳು ಕಳೆದಂತೆ ಸಮಯ ಹಾಗೆ ಹೋಗುತ್ತೆ. ಆನಂತರ ಚಿಂತಿಸಿ ಫಲ ಇಲ್ಲ ಅಂತ ನಾನು ಯೋಚಿಸ್ದೆ. ಆದರೆ ಅಷ್ಟರಲ್ಲಿ ಸಮಯ ಆಗೋಗಿತ್ತು ಅಂತ ಅನ್ನಿಸ್ತು. ವಿದೇಶಿಗಳ ಎದುರಿಗೆ ಅಪ್ಪ ಅಮ್ಮ ಅನೌನ್ಸ್ ಮಾಡೇ ಬಿಟ್ಟಿದ್ರು, ನನ್ನ ಹಣ, ನನ್ನ ಅಣ್ಣ ಮತ್ತು ಸ್ಮಿತಾಳ ಮದುವೆ. ಇಬ್ಬರು ಒಳ್ಳೆ ಜೋಡಿ ಕೂಡ. ಅವಳು ನನ್ನ ಇಷ್ಟಪಟ್ಟಿದ್ದಾಳೆ, ಅವನು ಕೂಡ ಇಷ್ಟಪಟ್ಟಿದ್ದಾನೆ ಅಂತ. ಈ ಮಾತು ಕೇಳಿ ನಾನು ಬೆಚ್ಚಿಬಿದ್ದೆ. ಸ್ಮಿತಾ ಯಾವಾಗ ಅಣ್ಣನ ಪ್ರೀತಿಸ್ತಿದ್ದಾಳೆ ಅಂತ ಇನ್ನು ನಾನಲ್ಲಿ ಏನೂ ಹೇಳೋ ವಿಷಯನೇ ಇರಲಿಲ್ಲ. ಎದೆನೇ ಒಡೆದು ಹೋಯಿತು. ಅಲ್ಲಿಂದ ನಾನು ಹೊರಗಡೆ ನಡೆದೆ. ಆದರೆ ನನ್ನ ಮನಸ್ಸು ಮಾತ್ರ ಅಲ್ಲೇ ಇತ್ತು. ಅವಳ ಹಿಂದೆ ನಾನು ಹೊರಗೆ ಬಂದು 5 ನಿಮಿಷ ಆಗಲಿಲ್ಲ, ಆಗಲೇ ನಂಗೆ ಫೋನ್ ಮಾಡಿದ್ದಾನೆ ನನ್ನ ಗೆಳೆಯ. ಅವ್ರ ಹೆಂಡತಿಗೆ ಆಕ್ಸಿಡೆಂಟ್ ಆಗಿದೆ, ಹಣದ ಸಹಾಯ ಬೇಕು. ಆದ್ದರಿಂದ ತುಂಬ ಭಯದಿಂದ ನಾನು ಹೋದೆ. ನನ್ನ ಗೆಳೆಯ ಇತ್ತೀಚೆಗೆ ಸಿಟಿಗೆ ಬಂದಿರೋದು, ಹಳ್ಳಿಯಲ್ಲೇ ಇದ್ದ. ಸಿಟಿ ಅಂದರೆ ಸ್ವಲ್ಪ ಅವನಿಗೆ ಭಯ. ಅಂಥದ್ರಲ್ಲಿ ಆಕ್ಸಿಡೆಂಟ್ ಆದರೆ ಅವನ ಬಗ್ಗೆ ಗಾಬರಿ ಆಯಿತು. ನನಗೆ ಅಣ್ಣ ಮತ್ತು ಸ್ಮಿತಾಳ ಎಂಗೇಜ್ಮೆಂಟ್ ಆಗಿದ್ದು ಮರ್ತೇ ಹೋಯಿತು. ನಾನು ಆಸ್ಪತ್ರೆಗೆ ಹೋಗಿ ಅಲ್ಲಿ ಎಲ್ಲ ವಿಷಯನೂ ನೋಡಿದೆ. 2 ದಿನ ಮನೆಗೆ ಹೋಗೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಆ ಹುಡುಗಿಗೆ ತಲೆಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ನಾನು ನಲ್ಲಿ ಲಕ್ಷಗಟ್ಟಲೆ ದುಡ್ಡನ್ನು ಸೆಟ್ ಮಾಡಿದೆ. ಆಪ್ರೇಷನ್ ಕೂಡ ಆಯಿತು, ಸಕ್ಸಸ್ಸು ಆಯಿತು. ಆಪ್ರೇಷನ್ ಇದರಿಂದ ಖುಷಿನೂ ಆಯಿತು. ಒಂದು ಮುಗ್ಧ ಜೀವ ಉಳಿದಿತ್ತು ಅಂತ ಸ್ಮಿತಾ ನನ್ನಿಂದ ದೂರ ಆಗೋಗ್ತಾಳೆ ಅನ್ನೋ ವಿಷಯನ ತಿಳಿದ ಮೇಲೆ ಯಾರೇ ಪ್ರೀತಿ ಮಾಡಿದ್ರೂ ಕೂಡ ಅವರನ್ನು ದೂರ ಮಾಡಬಾರ್ದು ಅನ್ನೋ ವಿಷಯ ನನ್ನ ಮನಸ್ಸಲ್ಲಿ ಬರ್ತಾನೇ ಇತ್ತು. ಎಲ್ಲ ಸರಿ ಹೋಗಿ ಮನೆಗೆ ಹೋದಾಗ ನಂಗೆ ದೊಡ್ಡ ಆಶ್ಚರ್ಯನೇ ಕಾದಿತ್ತು. ಅದೇನು ಅಂದರೆ ಮನೆಗೆ ಬಂದಾಗ ಒಂದು ದೊಡ್ಡ ಆಶ್ಚರ್ಯ ಕಾದಿತ್ತು. ಸ್ಮಿತಾ ನನ್ನ ಅತ್ತಿಗೆ ಆಗಿ ನನ್ನ ಮನೆಯಲ್ಲಿನೇ ಇದ್ದಾಳೆ. ಸ್ಮಿತಾಳ ಅಜ್ಜಿಗೆ ತುಂಬ ಸೀರಿಯಸ್ ಆಗಿತ್ತಂತೆ. ಇವಳು ಮದುವೆನ ನೋಡಲೇಬೇಕು ಅಂತ ಹೇಳಿದ್ರಂತೆ. ಆಗ ಅಣ್ಣ ಆಸ್ಪತ್ರೆಯಲ್ಲಿ ತಾಳಿ ಕಟ್ಟಿದ್ದಾನೆ. ತಾಳಿ ಕಟ್ಟಿದ ತಕ್ಷಣ ಅಜ್ಜಿ ಆರೋಗ್ಯ ಸರಿ ಹೋಯಿತು ಅಂತ ಅಮ್ಮ ಹೇಳಿದ್ಲು. ನಾನು ಕೆಳಗಡೆ ಕುಸಿದು ಹೋದೆ. ಆಗ ಅಮ್ಮ ಅನುಮಾನದಿಂದನೇ ಇದ್ಲು. ಯಾವುದೇ ಕಾರಣಕ್ಕೂ ನೀನು ಅವಳ ಕಡೆ ಕಣ್ಣು ಹಾಕಬೇಡ, ನಂಗೆ ಗೊತ್ತು ನಿನಗೆ ಅವಳಂದರೆ ಇಷ್ಟ ಅಂತ. ಆದರೆ ನಿನ್ನಣ್ಣ ಅವಳನ್ನು ಇಷ್ಟಪಟ್ಟಿದ್ದಾನೆ. ಚಿಕ್ಕಂದಿನಿಂದ ಅವನು ಇಷ್ಟಪಟ್ಟಿದ್ದನ್ನು ಏನೂ ಕೊಟ್ಟಿಲ್ಲ. ನಿನ್ನನ್ನೇ ಸಾಕಿ ಸಾಕಿ ಸಾಕಾಯಿತು. ಕೊನೆ ಪಕ್ಷ ಅವನು ಇಷ್ಟಪಟ್ಟು ಹುಡುಗಿನಾದರೂ ಮದುವೆ ಆಗಲಿ, ನೀನದಕ್ಕೆ ಕಲ್ಲು ಹಾಕಬೇಡ. ಹಾಕಿದ್ರೆ ಗ್ರಾಚಾರ ಬೆಳೆಸ್ಬಿಡ್ತೀವಿ, ಏನಾದರೂ ಅವರಿಬ್ಬರು ಮಧ್ಯೆ ಹೋದರೆ ಅಂತ ಅಮ್ಮ ಗಲಾಟೆ ಮಾಡಿ ಹೋದ್ಲು. ಇದೆಲ್ಲ ಯಾರ ಪ್ಲಾನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ಮಿತಾ ನನ್ನನ್ನು ತುಂಬ ಇಷ್ಟಪಟ್ಟಿದ್ಲು. ಅಣ್ಣನ ಯಾಕೆ ಮದುವೆ ಆದಳು, ಇದೊಂದು ದೊಡ್ಡ ಪ್ರಶ್ನೆ. ಸ್ಮಿತಾ ಮನ್ಸು ಕೆಡಿಸ್ಬೇಡ, ಅವಳು ಪಾಪ ಅಂತ ಅಮ್ಮ ಹೇಳಿ ಹೋಗಿದ್ದ ಮಾತು ನೆನಪಾಯಿತು. ಸುಮ್ಮನೆ ಆಗೋದೆ. ಅಣ್ಣಂಗಾಗಿ ನನ್ನ ಬದುಕು ಸುಂದರವಾಗಿತ್ತು. ಅಣ್ಣ ಯಾಕೆ ಬಂದ ಅಂತ ಅಣ್ಣನ ಮೇಲೆ ಕೋಪ ಬಂತು. 2-3 ದಿನ ನಾನು ಯಾರ ಜೊತೆನೂ ಮಾತಾಡಲಿಲ್ಲ. ನನ್ನ ಮೇಲೆ ನನ್ನ ರೂಮಲ್ಲೇ ಇರ್ತಿದ್ದೆ. ಒಂದಿನ ಸ್ಮಿತಾ ನನ್ನ ಹುಡುಕೊಂಡು ಬಂದಳು. ನೀನು ಯಾಕೆ ನನಗೆ ಸಿಗ್ತಾ ಇಲ್ಲ, ಎಂಗೇಜ್ಮೆಂಟ್ ಆಗಿದ್ದ ದಿನದಿಂದನೂ ಅಂತ ತುಂಬ ಕಾಳಜಿಯಿಂದ ನನ್ನನ್ನು ಕೇಳಿದ್ಲು. ಅವಳ ಕಣ್ಣುಗಳು ತುಂಬಿತ್ತು. ಏನು ಅಂತ ಹೇಳೋದಕ್ಕೆ ಹೋದಾಗ ನನಗೆ ಗೊತ್ತು, ನಿನಗೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ಲ, ನಾನು ಸ್ವಲ್ಪ ಕುಳ್ಳಗಿದ್ದೀನಿ, ನೀನು ತುಂಬ ಹೈಟ್ ಇದೆಯಾ ಅಂತ. ಅದಕ್ಕೆ ನೀನು ನನ್ನನ್ನು ಯಾವತ್ತೂ ಇಷ್ಟಪಡೋದಿಲ್ಲ ಅನ್ನೋ ವಿಷಯ ನನಗೆ ಗೊತ್ತಿತ್ತು. ನಿಂಗೆ ತುಂಬ ಜನ ಗರ್ಲ್ ಫ್ರೆಂಡ್ಸ್ಗಳಿದ್ದಾರೆ, ನೀನು ತುಂಬ ಸ್ಮಾರ್ಟ್ ಆಗಿದೆಯಾ, ಬಂದು ಸಂಬಳನ ಗೆಳೆಯರಿಗೆ ಖರ್ಚು ಮಾಡ್ತೀಯ, ನಿನ್ನ ಹಣ ದೊಡ್ಡ ಅಪಾರ್ಟ್ಮೆಂಟ್ ತಗೊಂಡಿದ್ದಾನೆ ಅಂತ ನನ್ನ ಅಪ್ಪ ಅಮ್ಮ ಅವನ ಜೊತೆ ಮದುವೆ ಮಾಡಿಬಿಟ್ರು. ನಿಜ ಹೇಳಿದ್ರೆ ಮನಸ್ಸಿಂದ ನನಗೆ ನೀನಂದ್ರೇ ತುಂಬ ಇಷ್ಟ ಅಂತ ನನ್ನ ಕೈ ಮುಟ್ಟಿದ್ಲು. ನನಗೆ ಭಯ ಆಯಿತು. ಅಣ್ಣಂಗೆ ಗೊತ್ತಾದರೆ ಚೆನ್ನಾಗಿರೋದಿಲ್ಲ, ಇಲ್ಲಿಂದ ಹೋಗು ಅಂತ ಗದ್ರದೆ. ನೀನು ಅಣ್ಣಂಗಾಗಿ ಬಂದಿರೋದು, ಮದುವೆ ಆಗಿ 4-5 ದಿನ ಆದರೂ ಕೂಡ ನಿನ್ನ ಅಣ್ಣ ಇನ್ನೂ ನನ್ನನ್ನು ಮುಟ್ಟಿಲ್ಲ. ಅವನು ಹೇಳ್ತಾನೆ, ನಾನು ಇನ್ನೊಂದು ಸೈಟ್ ತಗೋಬೇಕು, ಅದರಲ್ಲಿ ಅಪಾರ್ಟ್ಮೆಂಟ್ ಕಟ್ಟಬೇಕು, ಅಲ್ಲಿವರೆಗೂ
ನಾವಿಬ್ಬರು ಸ್ವಲ್ಪ ದೂರನೇ ಇರೋಣ, ರೂಮಲ್ಲಿ ಮಾತ್ರ, ಹೊರಗೆ ಜನರೆದುರಿಗೆ ಗಂಡ ಹೆಂಡತಿ ಥರ ಬದುಕೋಣ ಅಂತ ಹೇಳ್ತಾನೆ. ಅವನಿನ್ನೂ ಕೂಡ ನನ್ನ ಕಿರುಬೆರಳನ್ನು ಕೂಡ ಮುಟ್ಟಿಲ್ಲ. ಅವನಿಗೆ ಹೆಂಡತಿ ಇವುಗಳ ಬಗ್ಗೆ ತಿಳಿದೇ ಇಲ್ಲ. ಕೇವಲ ದುಡ್ಡು ಸಂಪಾದನೆ ಮಾಡಬೇಕು ಅಷ್ಟೇ. ಅದರಲ್ಲಿ ತಪ್ಪೇನಿದೆ? ನಿನ್ನ ಮತ್ತು ನಿನ್ನ ಮಕ್ಕಳಿಗಾಗಿ ತಾನೇ ಅವನು ಮಾಡ್ತಾ ಇರೋದು. ಅವನಿಗೆ ಸಹಕರಿಸು ಅಂತ ನಾನು ಅವಳನ್ನು ರೂಮಿಂದ ಹೊರಗಡೆ ಹಾಕಿ ಬಾಗ್ಲಾಗ್ತೆ. ಆದರೆ ಅವಳವರ ಅಷ್ಟರಲ್ಲಿ ಅವಳ ಪ್ರಯತ್ನನ ನಿಲ್ಲಿಸಲಿಲ್ಲ. ಕಿಟಕಿ ಬಳಿ ಬಂದು ಅಳ್ತಿದ್ದಾಳೆ. ಮೆಲ್ಲನೆ ಶಬ್ದ ಆಗಬಾರ್ದು ಅಂತ. ಅಷ್ಟರಲ್ಲಿ ಜೋರಾಗಿ ಮಳೆ ಬಂತು. ಮಳೆ ಅಂದರೆ ಆಗೋದಿಲ್ಲ ಅವಳಿಗೆ. ನಾನು ಅವಳನ್ನು ರೂಮಿಗೆ ಕರ್ಕೊಂಡು ಬಂದೆ. ಆದರೆ ಅವಳು ಹೇಳಿದ ಮಾತನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ಐ ಲವ್ ಯು ಅಂತ ಹೇಳ್ತಾಳೆ. ನನ್ನ ಕಿವಿಗಳೇ ತಂಪಾಗೋಯ್ತು. ಎಷ್ಟು ವರ್ಷದಿಂದ ಕೇಳಬೇಕು ಅಂತ ಅನ್ನಿಸ್ತಿತ್ತು ಈ ಮಾತನ್ನು. ಕೊನೆಗೂ ಅವಳು ಹೇಳಿದ ಮಾತು ನನಗೆ ಇಷ್ಟನೂ ಆಯಿತು. ಆದರೆ ನನ್ನ ಹೆಂಡತಿ, ನನ್ನ ಅಣ್ಣನ ಹೆಂಡತಿ ಅವಳು ಅಂತ ಪದೇ ಪದೇ ನನ್ನ ಮನಸ್ಸು ಎಚ್ಚರಿಸ್ತಾನೇ ಇತ್ತು. ಆದರೆ ಅವಳು ನನ್ನ ಮೇಲೆ ಬೀಳ್ತಿದ್ದಾಳೆ. ಮಳೆ ಇನ್ನೂ ಜೋರಾಯಿತು. ಗುಡುಗು ಕೂಡ ಹೆಚ್ಚಾಯಿತು. ಇವ್ರ ದೇಹದ ಬಿಸಿ ಇನ್ನೂ ಹೆಚ್ಚಾಗ್ತಾನೆ ಹೋಯಿತು. ವಿಧಿ ಇಲ್ಲದೆ ಪರಸ್ಪರ ಇಬ್ಬರು ತಮ್ಮ ಬಟ್ಟೆಗಳನ್ನು ತೆಗೆದ್ವಿ. ಸ್ವರ್ಗ ಸುಖನೂ ಅನುಭವಿಸಿದ್ವಿ. ಆಗ ನನ್ನ ಹೆಂಡತಿ ಅಂತ ಅನ್ನಿಸ್ತದ್ಲು. ಅವಳು ಕೂಡ ನಗ್ನಾಗ್ತಾನೆ ಎಲ್ಲ ವಿಷಯಕ್ಕೂ ಸಹಕಾರ ಕೊಟ್ಲು. ಇಬ್ಬರು ತುಂಬಾ ಮೋಜು ಮಾಡಿದ್ವಿ. ಅವಳ ದೇಹ ನನ್ನದು, ನನ್ನ ದೇಹ ಅವಳದು. ಮಳೆಯ ಗುಡುಗಿನಲ್ಲಿ ನಾವಿಬ್ಬರು ಒಂದಾಗಿದ್ವಿ. ಇದು ಅಪರೂಪವಾದ ಕ್ಷಣ. ಈ ಕ್ಷಣ ಇದೇ ರೀತಿ ನಿಂತು ಹೋಗಲಿ ಅನ್ನೋ ರೀತಿ ಇವತ್ತವಳು ಸಂಪೂರ್ಣವಾಗಿ ನನ್ನವಳಾಗಿದ್ಲು. ಆದರೆ ಏನು ಮಾಡೋದು? ಅಷ್ಟರಲ್ಲಿ ಅಣ್ಣ ಬಂದು ಬಾಗಿಲು ಬಡ್ದ. ಇಬ್ಬರು ನಮ್ಮ ಬಟ್ಟೆಗಳನ್ನು ಹಾಕ್ಕೊಂಡು ಹೊರಗೆ ಬಂದ್ವಿ. ಅಣ್ಣ ನನ್ನ ಕೈಯಲ್ಲಿದ್ದ ಡಾಕ್ಟರ್ ರಿಪೋರ್ಟನ್ನು ನನ್ನ ಮುಖದ ಮೇಲೆ ಎಸೆದು ಅಲ್ಲಿಂದ ಹೊರಟೋದ. ಕೆಳಗೆ ನೋಡಿದ್ರೆ ಅವನೊಂದು ಕಾರಲ್ಲಿ ಲಗೇಜನ್ನು ತಗೊಂಡು ಹೊರಟೋದ. ಅಮ್ಮ ಅಳ್ತಿದ್ಲು. ನಂತರ ರಿಪೋರ್ಟನ್ನು ತಂದು ತೋರಿಸಿದ್ಲು. ಅದರಲ್ಲಿ ನೀಟಾಗಿ ಬರೆದಿತ್ತು, ಅಣ್ಣಂಗೆ 2 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿತ್ತು. ಅದರಿಂದ ಅವನು ತನ್ನ ಪೌರುಷತ್ವವನ್ನು ಕಳ್ಕೊಂಡಿದ್ದ. ಅವನಿಗೆ ಯಾವತ್ತೂ ಕೂಡ ಹೆಂಡತಿ ಜೊತೆ ಸಂಸಾರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮಕ್ಕಳಾಗೋ ಚಾನ್ಸಸ್ ಅಂತೂ ಇಲ್ಲವೇ ಇಲ್ಲ. ಈ ರಿಪೋರ್ಟನ್ನು ನಮ್ಮ ಮುಖದ ಮೇಲೆ ಎಸ್ದು ಹೋಗಿದ್ದಾನೆ. ಅಷ್ಟೇ ಅಲ್ಲ, ಒಂದು ಡೈರಿನೂ ಕೂಡ ಬಿಟ್ಟಿದ್ದ. ಅದ್ರ ಪ್ರಕಾರ ಸ್ಮಿತಾಳನ್ನು ಇಷ್ಟಪಟ್ಟು ಮದುವೆಯಾದ. ಯಾಕಂದರೆ ಕುಮಾರ್ ಅಂದರೆ ನನ್ನ ತಮ್ಮ ಸ್ಮಿತಾಳನ್ನು ಇಷ್ಟಪಟ್ಟಿದ್ದಾನೆ. ಅವನು ಇಷ್ಟಪಟ್ಟಿದ್ದು ಎಲ್ಲನೂ ಸಿಗತ್ತೆ, ನನಗೆ ಏನೂ ಸಿಕ್ಕಿಲ್ಲ ಅನ್ನೋ ಕೋಪ ಮತ್ತು ಸಿಟ್ಟಿಂದ ಅವಳನ್ನು ಮದುವೆಯಾದ. ಮದುವೆ ಆದಮೇಲೆ ತಿಳಿತು, ನಾನು ನನ್ನ ತಮ್ಮನ ಪ್ರೀತಿನ ನನಗಾಗಿ ಬಳಸ್ಕೊಳ್ಬಾರ್ದು. ಅಷ್ಟಕ್ಕೂ ಒಂದು ಹೆಣ್ಣನ್ನು ಖುಷಿಪಡಿಸೋ ಯಾವುದೇ ವಿಷಯ ನನ್ನಲ್ಲಿಲ್ಲ ಅಂತ ದುಃಖವಾಗಿ ನಾನು ಅವಳನ್ನು ನನ್ನಿಂದ ಬೇರ್ಪಡಿಸ್ದೆ. ಈಗ ನಾನು ಮಾಡಿಕೊಂಡ ಮದುವೆಯಿಂದ ಹೊರಬರಬೇಕು. ಅದಕ್ಕಾಗಿ ಡೈವೋರ್ಸ್ ಪೇಪರ್ಗಳನ್ನು ಬಿಟ್ಟು ಹೊರಟೋಗಿದ್ದೀನಿ. ಸೈನು ಕೂಡ ಮಾಡಿದ್ದಾನೆ. ಈಗ ತಿಳಿದಿದ್ದು ಒಂದೇ ವಿಷಯ, ನಾವಿಬ್ಬರು ನೆಮ್ಮದಿಯಾಗಿರಬೇಕು ಅನ್ನೋದು ಅವನ ಆಸೆ. ತಮ್ಮ ಅಂತ ಪ್ರೀತಿ ಇದೆ, ಆದರೆ ದುಡುಕಿ ತಪ್ಪು ಮಾಡಿಬಿಟ್ಟಿದ್ದಾನೆ. ಅಪ್ಪ ಅಮ್ಮ ಇಬ್ಬರು ಅವನನ್ನು ಚಿಕ್ಕಂದಿನಲ್ಲಿ ನಮ್ಮಿಂದ ದೂರ ಮಾಡಿದ್ವಿ. ಆದ್ದರಿಂದ ಈಗ ತುಂಬ ಕಷ್ಟ ಆಗ್ತಿದೆ. ನಾವು ಅಂತ ಕೂಡ ನಮ್ಮನ್ನು ನಾವು ಕ್ಷಮಿಸ್ಕೊಳ್ಳೋದಿಲ್ಲ ಅಂತ ಇಬ್ಬರು ಅಳ್ತಿದ್ದಾರೆ. ನಾನು ಮತ್ತು ಸ್ಮಿತಾ ಇಬ್ಬರು ಸಮಾಧಾನ ಮಾಡಿದ್ವಿ. ದಿನಗಳು ಕಳೆದಂತೆ ಎಲ್ಲ ಸರಿ ಹೋಗುತ್ತೆ ಅಂತ ಅಣ್ಣ ಸೈನ್ ಮಾಡಿ ಹೋಗಿದ್ದರಿಂದ ಇವಳು ಸೈನ್ ಮಾಡಿ ಡಿವೋರ್ಸು ಆಯಿತು. ನಂತರ ಇಬ್ಬರು ಗುರು ಹಿರಿಯರ ಸಮ್ಮುಖದಲ್ಲಿ ಒಂದು ದೇವಸ್ಥಾನದಲ್ಲಿ ಮದುವೆನೂ ಆದ್ವಿ. ಅಪ್ಪ ಅಮ್ಮ ಅಣ್ಣನ ಜೀವನ ಹೀಗಾಗೋಯ್ತಲ್ಲ, ಅದರಿಂದ ಇವ್ರಿಗೆ ಆಡಂಬರ ಏನೂ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಆದರೆ ನನಗೆ ಗೊತ್ತು, ತನ್ನ ತಮ್ಮನಿಗಾಗಿ ಅವನ ಪ್ರೀತಿನ ಬಿಟ್ಟು ಹೋದ ಅಣ್ಣ ನಾಳೆ ಅವನ ತಮ್ಮನಿಗಾಗಿ ಪುನಃ ಬಂದೇ ಬರ್ತಾನೆ ಅಂತ. ಈ ರೀತಿ ನಾನು ಬಾಗಿಲ ಕಡೆ ನೋಡ್ತಾ ಯೋಚಿಸ್ತಿದ್ದೆ. ಆಗ ಹಿಂದೆಯಿಂದ ಬಂದು ಸ್ಮಿತಾ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡ್ಳು. ನಂಗೆ ಅನ್ನಿಸ್ತು, ಇನ್ನೂ ಎಲ್ಲನೂ ಸರಿ ಹೋಗುತ್ತೆ ಅಂತ. ಕತೆ ಇಲ್ಲಿಗೆ ಮುಗಿಯುತ್ತೆ.
ಕತೆ ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಟೇಕ್ ಕೇರ್.